ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಕೇಂದ್ರ ಸಂಘದಿಂದ ದಿನಾಂಕ 20/9/2024 ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಆದಂತೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಹೇಳ್ಬಿಟ್ಟು ಸರ್ಕಾರದ ಗಮನ ಸೆಳೆಯಬೇಕಂತೇಳಿ ಇವತ್ತೊಂದು ನಿರ್ಣಯ ತಗೊಂಡು 26 ಮತ್ತು 27ನೇ ತಾರೀಕು ಧರಣಿ ಮಾಡಬೇಕು. ಆವಾಗಲೂ ನಮ್ಮ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಅನಿರ್ದಿಷ್ಟಾವಧಿಗೆ ನಾವು ಧರಣಿಯನ್ನು ಮುಂದುವರಿಸಬೇಕಂತ ಹೇಳ್ಬಿಟ್ಟು ನಿರ್ಧಾರ ಆಗಿತ್ತು. ಅದರಂತೆ ಇವತ್ತು ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಸಮಸ್ಯೆಗಳು ಏನಂದರೆ ಕಂದಾಯ ಇಲಾಖೆ ಬಂದು ಮಾತೃ ಇಲಾಖೆ ಅಂತೀವಿ, ಮತ್ತು ಎಲ್ಲ ಜನಪರ ಕೆಲಸಗಳು ಆಗೋದು ಕೂಡ ನಮ್ಮ ಕಂದಾಯ ಇಲಾಖೆಯಿಂದಾನೆ. ಅದರಲ್ಲಿ ತಳಮಟ್ಟದಲ್ಲಿ ಇರ್ತಕ್ಕಂಥ ಗ್ರಾಮಾಡಳಿತಾಧಿಕಾರಿಗಳೇ ಅದನ್ನ ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ಸಮಸ್ಯೆ ಏನಾಗ್ತಾ ಇದೆ, ಗ್ರಾಮಾಡಳಿತಾಧಿಕಾರಿಗಳಿಗೆ ಒಂದು ಮಿನಿಮಮ್ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಏನಿದೆ ಅದನ್ನು ಕೊಡ್ದೇನೆ ಅಧಿಕ ಒತ್ತಡ ಏರ್ಬಿಟ್ಟು ಎಲ್ಲ ಕೆಲಸ ಇವಾಗಲೇ ಆಗಬೇಕು, ಏಗಳೇ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಡ ಇರ್ತದೆ. ತಳಮಟ್ಟದ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಳಕ್ಕೆ ಯಾರೂ ಇಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ 9,000 ಗ್ರಾಮಾಡಳಿತಾಧಿಕಾರಿಗಳು ಹುದ್ದೆಗಳಿದ್ದಾವೆ. ಅದರಲ್ಲಿ ಕನಿಷ್ಠ 8,000 ಹುದ್ದೆಗಳಿಗೆ ಕಚೇರಿಗಳೇ ಇಲ್ಲ. ಮಿನಿಮಮ್ ಮೂಲಭೂತ ಸೌಲಭ್ಯಗಳು, ಒಂದು ಚೇರು ಟೇಬಲ್ ಆಗಲಿ, ಒಂದು ಲೇಖನ ಸಾಮಗ್ರಿಗಳಾಗಲಿ ಯಾವುದನ್ನು ಕೊಟ್ಟಿಲ್ಲ. ಇದೆಲ್ಲದನ್ನೂ ಕೊಡ್ದೇನೆ ನಮ್ಮಲ್ಲಿ ಕೆಲಸ ತೆಗೆದು ಮಾತ್ರ ಫೋರ್ಸ್ಫುಲಿ ಕೆಲಸ ತೆಗಿಬೇಕನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಇನ್ನೊಂದು, ನಮ್ಮದು ತಾಂತ್ರಿಕ ಹುದ್ದೆ ಅಲ್ಲ ಅಂತ ಸರ್ಕಾರನೇ ಹಿಂಬರ ಕೊಡುತ್ತೆ. ಆದರೆ ನಮಗೆ ಇರೋ ಬರೋ ಆ್ಯಪ್ಗಳನ್ನೆಲ್ಲ ಮೊಬೈಲಲ್ಲೇ ಮಾಡಿಬಿಟ್ಟು ನಮಗೆ ಇದನ್ನು ಪ್ರೋಗ್ರೆಸ್ ಕೊಡೋದು, ಮತ್ತು ಇದನ್ನೊಂದು ಅನ್ಹೆಲ್ದಿ ಕಾಂಪಿಟೇಷನ್ ಅಂತ ಏನು ಹೇಳ್ತೀವಿ, ಅವ್ರು ಮಾಡಿದ್ರು ಇವ್ರದ್ದು ಪ್ರೋಗ್ರೆಸ್ ಆಯಿತು, ಇವ್ರದ್ದು ಪ್ರೋಗ್ರೆಸ್ ಆಗುತ್ತೆ, ನಮ್ಮಲ್ಲೇ ಅನ್ಹೆಲ್ದಿ ಕಾಂಪಿಟೇಷನ್ ಕ್ರಿಯೇಟ್ ಮಾಡಿಬಿಟ್ಟು ನಮಗೆ ಮಾನಸಿಕವಾಗಿ ಒತ್ತಡ ಕೊಡ್ತಾರೆ. ಸೊ ಇಂಥ ಟೈಮಲ್ಲಿ ಏನಾಗುತ್ತೆ, ನಾವು ಅದನ್ನೊಂದು ಮಾಡೋ ಕೆಲಸದಲ್ಲಿ ಗುಣಮಟ್ಟ ಕಾಯ್ಕೊಳಕ್ಕಾಗಲ್ಲ. ಮಾಡೋ ಫೋರ್ಸಲ್ಲಿ ಏನೋ ಒಂದು ಮಾಡಿಬಿಟ್ಟಿರ್ತೀವಿ, ಗುಣಮಟ್ಟ ಕಾಯ್ಕೊಳಕ್ಕಾಗಲ್ಲ. ಆಮೇಲೆ ತಿರ್ಗಾ ಮತ್ತೆ ನಮ್ಮ ಮೇಲೆ ಬರುತ್ತೆ. ಅದನ್ನೇ ಒಂದು ರೀಸನ್ ಆಗಿ ಇಟ್ಕೊಂಡ್ಬಿಟ್ಟು ನೀವು ಕೆಲಸ ತಪ್ಪು ಮಾಡಿದ್ರೆ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಶಿಸ್ತು ಕ್ರಮ ಅನ್ನೋದು ಅಮಾನತ್ತು ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ನಮ್ಮ ಮೇಲೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಕುಗ್ಗಿಸ್ಬಿಟ್ಟು ನಮ್ಮನ್ನು ಈ ರೀತಿ ಆಗಿರೋದ್ರಿಂದ ಸುಮಾರು ವಿಯಗಳು ಹೃದಯಾಘಾತ ಆಗಿದೆ, ಬ್ರೈನ್ ಸ್ಟ್ರೋಕ್ ಈ ಥರ ಎಲ್ಲ ಆಗಿ ಸಮಸ್ಯೆಗಳಾಗಿ ಅನುಭವಿಸ್ತಾ ಇದ್ದಾರೆ. ಮತ್ತು ಕೆಲವೊಬ್ಬರು ಮಾನಸಿಕ ಒತ್ತಡ ತಾಳ್ದೇನೆ ಆತ್ಮಹತ್ಯೆ ಮಾಡ್ತಾರೆ. ಸುಮಾರು ಈಗ 2 ದಿನದ ಎಕ್ಸಾಂಪಲ್, ದಕ್ಷಿಣ ಕನ್ನಡದಲ್ಲಿ ಒಬ್ಬ ಮಹಿಳಾ ಗ್ರಾಮಾಡಳಿತಾಧಿಕಾರಿ ಕೆಲಸ ಒತ್ತಡ ತಾಳಕ್ಕಾಗದೆ ಬಾವಿಗಾರಿ ತೀರ್ಕೊಂಡಿದೆ. ಸೊ ಇದು ಲೇಟೆಸ್ಟ್ ನ್ಯೂಸ್. ಈ ಥರ ಸಮಸ್ಯೆಗಳನ್ನ ನಾವು ಸುಮಾರು ಬಾರಿ ನಮ್ಮ ರಾಜ್ಯ ಸಂಘದಿಂದ ಸರ್ಕಾರ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡಿದ್ದೀವಿ ವಿನಃ ಅದರಿಂದ ಯಾವುದೇ ಫಲಕಾರಿ ಆಗಿಲ್ಲ. ಅಂದರೆ ಈಗ ನೀವು ಹೇಳ್ತಿದ್ರೆ ಮೂಲಭೂತ ಸೌಕರ್ಯಗಳಲ್ಲಿ 9,000 ಹುದ್ದೆಗಳಲ್ಲಿ ನಮಗೆ ಕಚೇರಿಗಳಲ್ಲಿ 8,000 ಅಂತ ಹೇಳ್ತಿದ್ರಿ. ಸೊ ಮತ್ತು ನೀವು ಎಲ್ಲಿ ಕೆಲಸಗಳು ಮಾಡ್ತೀರಿ ಹೊರಗಡೆ? ಸರ್, ಈಗ ನಮಗೆ ಕಚೇರಿಗಳು ಇಲ್ಲ, ಬಾಡಿಗೆ ಕಚೇರಿಗಳು ನಮ್ಮ ಸ್ವಂತ ಖರ್ಚು ವೆಚ್ಚದಲ್ಲೇ ನಾವು ಸ್ವಂತ ಬಾಡಿಗೆ ಕಚೇರಿಗಳು ಮಾಡ್ಕೊಂಡು ಲೇಖನ ಸಾಮಗ್ರಿಯಿಂದ ಹಿಡಿದು ಕಚೇರಿವರೆಗೂ ನಾವೇ ಸ್ವಂತ ಖರ್ಚನ್ನು ವ್ಯಯಿಸ್ತಾ ಇದ್ದೀವಿ. ಇದ್ಯಾವುದಕ್ಕೂ ಸರ್ಕಾರದಿಂದ ಇಲ್ಲ ನಮಗೆ. ಸೊ ನಿಮ್ಮ ಒತ್ತಾಯಗಳು ಈಗ ಬೇಡಿಕೆ ಡಿಮ್ಯಾಂಡ್ಸ್ ಅಲ್ಲದೇ ಸರ್ಕಾರದ ಮಟ್ಟದಲ್ಲಿ ಪತಿ ಪತ್ನಿ ವರ್ಗಾವಣೆ ಇರ್ಬೋದು, ಮತ್ತು ಅಂತರ್ಜಲ ವರ್ಗಾವಣೆ ಇರ್ಬೋದು, ಮತ್ತು ನಿಯೋಜನೆ ಇರ್ಬೋದು, ಇವೆಲ್ಲವೂ ರದ್ದುಪಡಿಸಿದ್ದಾರೆ. ಇದರಿಂದಾಗಿ ಕೆಲವೊಬ್ಬರದ್ದು ಗಂಡ ಹೆಂಡತಿ ಬೇರೆ ಬೇರೆ ಕಡೆ ಕೆಲಸ ಮಾಡಿರ್ತಾರೆ, ಅಥವಾ ವಯಸ್ಸಾಗಿರೋ ತಂದೆ ತಾಯಿಗಳು ಇರ್ತಾರೆ, ಅವ್ರನ್ನ ಆರೈಕೆ ಮಾಡೋಕ್ಕೂ ಅವಕಾಶ ಇಲ್ಲದೆ ಅಂತ ಪರಿಸ್ಥಿತಿ ಆಗಿದೆ. ಸೊ ಇದೆಲ್ಲ ಬೇಡಿಕೆಗಳು ಒಟ್ಟಾರೆಯಾಗಿ ನಮ್ಗೆ ಈಡೇರಿಸಬೇಕು. ಅಲ್ಲಿವರೆಗೂ ನಾವು ಅನಿರ್ದಿಷ್ಟವಾಗಿ ಮುಷ್ಕರ ಮಾಡ್ತೀವಿ. ಇದು ನಮ್ಮ ರಾಜ್ಯ ಸಂಘದ ನಿರ್ಧಾರ. ಇದಕ್ಕೆ ತಮ್ಮ ಸಹಕಾರ ಬೇಕಂತ ಕೇಳ್ತೇವೆ. ನಿಮ್ಮ ಹೆಸರು? ನನ್ನ ಹೆಸರು ಚಂದ್ರ.